ಸಾಹೇಬ್ರಿ ಒಳ ಮೀಸಲಾತಿ ಜಾರಿಗೆ 14 ತಾರೀಕು ಮಾಡ್ತಾ ಇದ್ರೆ ಸಚಿವರಿಗೆ ಇದು ಯಾವ ವಿವಿಧ ಕಾರ್ಯಕ್ರಮಗಳು ಭಾಗಿಸಪ್ಪ ಆದಷ್ಟು ಬೇಗ ಮಾಡ್ತೀವಿ. ಕಾರಜೋಳ ಅವರು ಮಾತಾಡಿದ್ದಾರೆ. ಅವ್ರು ಮಾತಾಡಿದ್ ನಮ್ಗೆ ಸ್ವಲ್ಪ ಇನ್ನೂ ಸ್ಫೂರ್ತಿ ಜಾಸ್ತಿ ಆಗುತ್ತೆ. ಬೇಗ ಮಾಡೋಣ ಅಂತ, ಬೇಗ ಮಾಡೋಣ ಬಿಡಿ. ಬೆಳಕನ್ನು ಚೆಲ್ಲುವಂತ ಅಲ್ಲಿ ಧ್ವನಿಯನ್ನು ಕೊಡಿಸುವಂತ ಪ್ರಯತ್ನ ಎಸ್ ಆರ್ ಪಾಟೀಲ್ ಆಗಿದ್ದನ್ನು ನಾವು ವಿಧಾನ ಪರಿಷತ್ತಿನಲ್ಲಿ ನಾವು ನೋಡಿದ್ವಿ. ಹೀಗಾಗಿ ಅಂತ ಒಂದು ವ್ಯಕ್ತಿಗಳ ಹೋರಾಟದಿಂದ ಒಂದು ಅಂತಿಮ ಘಟ್ಟದಲ್ಲಿ ಬಂದಿದೆ. ಇದನ್ನು ಎತ್ತರಿಸಬೇಕು. ಡ್ಯಾಮನ್ನು ಇನ್ನು ಮುಳುಗಡೆ ಆಗುವಂಥ ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಅಂತಿಮ ಘಟ್ಟದಲ್ಲಿ ಬಂದಿದೆ. ಏನು ಹೆಚ್ಚಿಗೆ ನಾವು ಹೇಳಿದ್ರು ಎಲ್ಲ ನಮ್ಮ ಸಹಮತ ಇದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಗಾಂಧೀಜಿಯವರ ಕನಸು ಖಂಡಿತವಾಗಿ ಇವತ್ತು ಎಸ್ ಆರ್ ಪಾಟೀಲ್ ಅವರ ಸಮೂಹದಿಂದ ನನಸಾಗಿದೆ ಅಂತ ಬಹಳ ಹೆಮ್ಮೆ ಆಗಿದೆ. ಇದೇ ಮಾತು ಇನ್ನು ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗಿದ್ದೀವಿ, ವಿದೇಶಗಳಲ್ಲಿ ಸೆಟ್ಲ್ ಆಗಿದ್ದೀವಿ, ವಾಪಸ್ ಬಂದು ನಮ್ಮ ತಾಲೂಕುಗಳನ್ನು ನಮ್ಮ ಗ್ರಾಮಗಳನ್ನು ರೀತಿ ಮಾಡಿದ್ರೆ ಖಂಡಿತವಾಗಿ ನಾವು ಇದಕ್ಕೆ ಹುಬ್ಬಳ್ಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಥವಾ ಬೆಂಗಳೂರಿಗೆ ಹೋಗೋದ ಅವಶ್ಯಕತೆ ಇಲ್ಲ. ಸಿಗ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷ. ಎಸ್ ಆರ್ ಪಾಟೀಲ್ ಅವರ ಏನು ದಾರಿ ಇದೆ ಇದು ಇಡೀ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಮಾದರಿ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ, ಇನ್ನೂ ಹಲವಾರು ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಬರಲಿ, ನಮ್ಮ ಗ್ರಾಮೀಣ ಬಡವರಿಗೆ ಶಿಕ್ಷಣ ಸಿಗಲಿ, ನಮ್ಮ ಮನೆ ಬಾಗಿಲಿಗೆ ಡಾಕ್ಟರ್ ಆಗುವಂಥ ಅವಕಾಶ ಸಿಗಲಿ ಅನ್ನೋ ಈ ಸಂಭವದಿಂದ ಮತ್ತೊಮ್ಮೆ ಅವರಿಗೆ ಅಭಿನಂದಿಸಿ ಎಸ್ ಆರ್ ಪಾಟೀಲ್ ಅವರ ಕನಸು ಇನ್ನೂ ನಡೆಸಾಗಲಿ ಅಂತ ಹೇಳಿ ಪಟ್ಟಣ ಅರ್ಬನ್ ಬ್ಯಾಂಕ್ ಕೂಡ ಒಂದು ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. 11 ಲಕ್ಷ ರೂಪಾಯಿನಿಂದ ಇವತ್ತು 900 ಕೋಟಿ ರೂಪಾಯಿ ವ್ಯವಹಾರ ಈ ಸಂಸ್ಥೆ ಮಾಡ್ತಾ ಇದೆ. ನಾವು ಹೇಳ್ತೀವಿ, ಹಿರಿಯರು ಒಂದು ಪ್ರಾಂಜಲ ಮನಸ್ಸಿಂದ ಸಸಿ ನೆಟ್ಟರೆ ಅದು ಹೆಮ್ಮರವಾಗಿ ನಮಗೆ ನೆರಳು ಕೊಡ್ತದೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಸಂಸ್ಥೆ ಸಾಕ್ಷಿ ಇದ್ರೆ ಅದು ಬೀಳಗಿ ಪಟ್ಟಣ ಅರ್ಬನ್ ಬ್ಯಾಂಕ್ ಅಂತೇಳಿ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಈ ಸಂಸ್ಥೆ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಆರ್ ಪಾಟೀಲ್ ಪೂರ್ವ ವಿಚಾರ ನೋಡಿದರೆ ಅವರು ರಾಜಕೀಯ ಜೀವನದಲ್ಲಿ ನನಗೆ ಎಲ್ಲ ಮೆಟ್ಟಲನ್ನು ಹತ್ತಿರ್ತಕ್ಕಂಥವ್ರು. ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಇವತ್ತು ಕರ್ನಾಟಕ ಘನ ಸರ್ಕಾರದ ಸಚಿವರಾಗುವುದರ ಜೊತೆಗೆ ಯಾರಾದರೂ ಸ್ವಂತ ಸಂಸ್ಥೆಗಳನ್ನು ಕಟ್ಟಿರ್ತಕ್ಕಂಥ ಸ್ಥಾನದಲ್ಲಿದ್ದರೆ ಅದು ಎಸ್ ಆರ್ ಪಾಟೀಲ್ ಮಾತ್ರ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಯಾಕಂದರೆ ನಾನಾಗಲಿ ಬೇರೆಯವರಾಗಲಿ ಬೇರೆಯವರು ಕಟ್ಟಿರ್ತಕ್ಕಂಥದ್ದನ್ನು ಬೆಳೆಸ್ತಾ ಇದ್ದೀನಿ. ಸ್ವಂತ ಕಾಲಿನ ಮೇಲೆ ಕಟ್ಟಿ ಆ ಸಂಸ್ಥೆಗಳನ್ನು ಬೆಳೆಸ್ತಕ್ಕಂಥ ಅತ್ಯಂತ ಹಿರಿಯ ಜೀವಿಗಳು ಎಸ್ ಆರ್ ಪಾಟೀಲ್. ಯಾಕಂದರೆ ಅವರಿಗೆ ಒಂದು 76 ವಯಸ್ಸು ಮುಗಿದಿದೆ. ಅವ್ರಿಗೇನಾದ್ರೆ 25-30 ವರ್ಷದಲ್ಲಿ ಇದು ಶುರು ಮಾಡಿದರೆ ಇದನ್ನು 10 ಪಟ್ಟು ಕಟ್ಟಿದ್ರು ಅನ್ನೋದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ಸತೀಶ್ ಅವರು ಹೇಳಿದಾಗೆ ಪ್ರಾಥಮಿಕ ಹಂತದಿಂದ ಶಿಕ್ಷಣ ಕೊಡುವುದರ ಜೊತೆಗೆ ಇವತ್ತು ವೈದ್ಯರನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಭಗವಂತ ಕೊಟ್ಟಿದ್ದಾನಂದರೆ ನನಗನ್ನಿಸ್ತದೆ ಇದು ಅವರ ನಿಸ್ವಾರ್ಥ ಸೇವಾ ಮನೋಭಾವ ಅಂತೇಳಿ ನಾನು ಹೇಳಬೇಕಾಗ್ತದೆ. ಬಹಳ ನಿಸ್ವಾರ್ಥ ಮನೋಭಾವದಿಂದ ಇವತ್ತು ಪ್ರಾಥಮಿಕ ಶಿಕ್ಷಣ ಕೊಟ್ಟರು, ಮಾಧ್ಯಮಿಕ ಶಿಕ್ಷಣ ಕೊಟ್ಟರು, ಜೊತೆಗೆ ಇವತ್ತು ವೈದ್ಯಕೀಯ ಕಾಲೇಜ್ ಕೂಡ ಕೊಟ್ಟಿದ್ದಾರೆ. ನಾವೆಲ್ಲ ಭಾಳ ಆಶ್ಚರ್ಯದಿಂದ ನೋಡ್ತಿದ್ವಿ. ಏನಪ್ಪ, ಒಂದು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಮೆಡಿಕಲ್ ಕಾಲೇಜ್ ನಾವು ನೋಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಮೆಡಿಕಲ್ ಕಾಲೇಜ್ ಮಾಡಿದರೆ ಅದು ಕೇವಲ ಎಸ್ ಆರ್ ಪಾಟೀಲ್ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಜೊತೆಗೆ ಇನ್ನೊಂದು, ನೀವೆಲ್ಲ ಕೃಷ್ಣಾ ಮೇಲ್ದಂಡೆಯಲ್ಲಿ ಇರ್ತಕ್ಕಂಥ ಜನ, ನೀವು ಉಸಿರ್ತಕ್ಕಂಥ ಕಬ್ಬನ್ನು, ನೀವು ಬೆಳೆಸಿರ್ತಕ್ಕಂಥ ಕಬ್ಬನ್ನು ಉಳಿಸ್ಕೊಡ್ಬೇಕಾದ್ರೆ ಒಂದು ಕಾಲದಲ್ಲಿ ಭಾಳ ಸಂದಿಗ್ಧ ಸ್ಥಿತಿ ನಾನು ಕಣ್ಣಾರೆ ನೋಡಿದ್ದೀನಿ. ರೈತರು ತಮ್ಮ ಕಬ್ಬನ್ನು
ಅನಿವಾರ್ಯವಾಗಿ ಕಾರ್ಖಾನೆ ಮಾಲೀಕರ ಮನೆ ಮುಂದೆ ಒಯ್ದು 3 ದಿವಸ 2 ದಿವಸ ನಿಂತು ವ್ಯವಸ್ಥಿರಲಿಲ್ಲ. ಆದರೆ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಭಾಗದ ರೈತರ ಕಣ್ಣೀರು ಒರೆಸ್ತಕ್ಕಂಥ ಪ್ರಯತ್ನ, ಸಾಹಸಮಯ ವ್ಯಕ್ತಿತ್ವ ಯಾವುದಾದ್ರೂ ಇದ್ದರೆ ಅದು SR ಪಾಟೀಲ್ ಇರುವುದು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅವರು ಆ ಸಂದರ್ಭದಲ್ಲಿ ಇಂಥ ಒಂದು ಬೃಹತ್ ಆಕಾರವಾದಂಥ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿ ಇವತ್ತು ಇಡೀ ರೈತರಿಂದ ಕೆಲಸ ಮಾಡಿದ್ದಾರೆ. ಇವಾಗ ಜನರಿಗೆ ಅವಿಸ್ಮರಣೀಯ ಸಂಗತಿ ಅಂತ ಹೇಳಬೇಕು. ದಿನಾಂಕ 11/7/1997 ಶುಭ ಶುಕ್ರವಾರದಲ್ಲಿ ಕೇವಲ 11,600,000 ರೂಪಾಯಿ ಷೇರು ಬಂಡವಾಳದಲ್ಲಿ ಪ್ರಾರಂಭವಾದ ಈ ಬ್ಯಾಂಕ್ ಸಂತ್ರಸ್ತರ ದಿನಾಂಕ 31/3/2022 757 ಕೋಟಿ ಠೇವಣಿ ಹೊಂದಿದೆ. ಈ ಬ್ಯಾಂಕ್ ಪ್ರಾಮಾಣಿಕ ಹಾಗೂ ಅಭಿಯಂತರಿಂದ ಸಾಧನೆ ಮಾಡಿಕೊಳ್ಳಲು 474 ಕೋಟಿ ಹಣವನ್ನು ಸಾರ್ವಜನಿಕರಿಗೆ ನೀಡಿ ರೈತರ ಕಣ್ಣೀರನ್ನು ಕೆಲಸುವಂಥ ಕೆಲಸವನ್ನು ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಉದ್ದು ಬೆಳೆಯುವವರಿಗೆ ಈ ಬ್ಯಾಂಕು ಸಹಕಾರ ಬ್ಯಾಂಕಿನ ಕ್ಷೇತ್ರದಲ್ಲಿ ಆಶ್ಚರ್ಯಕರದಲ್ಲಿ ಭ್ರಷ್ಟಾಚಾರ ಬೆಳೆದಿದ್ದು ಎಲ್ಲರ ಹೆಮ್ಮೆ ಪಡುವ ಸಮಿತ ವಹಿಸ್ತಾ ಪ್ರಧಾನಮಂತ್ರಿಗಳು ಸೇರಿ 18 ಶಾಖೆಗಳನ್ನು ದಿನದಿಂದ SR ಪಾಟೀಲ್ ಮಾಡಿದ ಇವರ ಕೆಲಸಗಳೇ ಇಲ್ಲ ಎನ್ನಲು ಈ ಸಮೂಹ ಸಂಸ್ಥೆಗೆ ಸಾಕ್ಷಿ. SR ಪಾಟೀಲ್ ಸಂಸ್ಥೆಗಳು ವಿವಿಧ ಹೆಸರಿನ 18 ಸಂಸ್ಥೆಗಳ ಕೆಲಸ ನಿರ್ವಹಿಸಿರುವುದು ಅವರ ಕರ್ತೃತ್ವ ಶಕ್ತಿ ಎತ್ತಿ ಸರ್ಕಾರ, ಶೈಕ್ಷಣಿಕ, ಆರೋಗ್ಯ, ವೈಜ್ಞಾನಿಕ ಇಂಥ ಪ್ರಮುಖ ಕ್ಷೇತ್ರಗಳ ಮೂಲಕ ಸಮಾಜಮುಖಿ ಸಮುಖಿ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಎಂದವರಿಗಾದರೂ ಈ ಬಗ್ಗೆ ಪ್ರೀತಿ ಮತ್ತು ಗೌರವ ಹುಟ್ಟಿರುತ್ತದೆ. ಅವರು ಏನು ಋಣ ಇದನ್ನು ನಾನು ತಿಳಿಸಿದ್ದೇನೆ. ಅಷ್ಟೇ ಅಲ್ಲ, ಈ ಬಾಳ್ಗಂಗೆಯನ್ನು ರಾಜ್ಯ ಹಾಗೂ ರಾಷ್ಟ್ರದ ಹೊರಗಡೆ ಆ ವಿದ್ಯಾರ್ಥಿಗಳು ಬರುವುದರ ಮೂಲಕ ಈ ಕೀರ್ತಿ ಪದಾಕೆ, ಬಾಳ್ಗಂಗೆ ಕೀರ್ತಿ ಪದಾಕೆಯನ್ನು ಪರರಾಷ್ಟ್ರಕ್ಕೆ ಹೋದಂಥ ಕ್ರೆಡಿಟನ್ನು ಹೋಗ್ತಿದ್ದ ನಮ್ಮ ಸಾಗಿ ಹೋಗ್ತಿದೆ ಅಂತಕ್ಕಂಥದ್ದು ನಾನು ಹೇಳಬೇಕಾಗ್ತದೆ. ಇನ್ನು ಬಡವರಿಗಾಗಿ ಆರೋಗ್ಯದ ರಕ್ಷಣೆ 5 ರೂಪಾಯಿ 10 ರೂಪಾಯಿಯಲ್ಲಿ ಅವರಿಗೆ ಆರೋಗ್ಯದ ಒಂದು ಸ್ಥಿತಿ ನೋಡುವಂತೆ ಅನ್ನೋ ಬಡವ ಬಂದಾಗ ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು. ಇನ್ನು 100 ಕೋಟಿ ಎಲ್ಲ ಸಾಲದ ಮ್ಯಾಲೆ ಬ್ಯಾಂಕ್ನ ಮಕ್ಕಳಿಗೆ ಇಂಥ ಟೀಮ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಮೇಲೆ ನಂಬಿಕೆ ಹೆಂಗೈತಿ? 1000 ಕೋಟಿ ನಮ್ಮ ಮಟ್ಟಿಗೆ ಇಟ್ಟಾಗಲ್ಲ, ಆ ನಂಬಿಕೆ ಉಳಿಸ್ತಕ್ಕಂಥ ನಿಮಗೂ ಹಾಗೂ ನಮ್ಮ ಟೀಮಿಗೂ ನಾನು ವಿಶೇಷವಾದ ಅಭಿನಂದನೆ ಹೇಳ್ತೀನಿ. ಬರೀ ದುಡ್ಡು ಅಷ್ಟೇ ಅಲ್ಲ, ಅದನ್ನು ಮತ್ತೆ ಉಳಿಸ್ಬೇಕು.